ಎಲ್ರು ನಮಸ್ಕಾರ. ನನ್ನ ಹೆಸರು ವಿಜಯ್ ಅಂತ ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ. ವಿಡಿಯೋದಲ್ಲಿ ನೋಡಿದ್ರಿ ಎರೇಜಲನ್ನ ಹೇಗ್ ಮಾಡೋದು, ಎರೇಜಲಕ್ಕೆ ಏನೇನ್ ಪ್ರೊಸೆಸ್ ಏನೇನ್ ಹಾಕಿದೀನಿ ಅದನ್ನೆಲ್ಲ ಹೇಳಿದ್ದೆ. ಬಟ್ ಅದ್ರಲ್ಲಿ ಒಂದು ಟೈಮು 2 ದಿನ ಆದ್ಮೇಲೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಆಮೇಲೆ ಹುಳ ಬಿಡ್ಬೇಕು ಅಂತ ಹೇಳಿದ್ದೆ. ಇವತ್ತು ಹುಳ ಬಿಡೋಣ ಅಂತ ಬಂದೀನಿ ನೋಡಿ, ಎಲ್ಲ ತೇವಾಂಶ ಇದೆ. ತೇವಾಂಶ ಇರೋದ್ರಿಂದ ಹುಳ ಬಿಡೋಣ ಅಂತ ಬಂದೀನಿ ನೋಡಿ. ಇದನ್ನ ನಾನು ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ ನೋಡಿ. ವಿಡಿಯೋದಲ್ಲಿ ಇದರಲ್ಲಿ ಡ್ರಿಪ್ ಹಾಕಿದ್ರೆ ಒಂದೊಂದೇ ಡ್ರಾಪ್ ಬಿಳಿಯಂಗೂ ಮಾಡ್ಕೊಬಹುದು ನೋಡಿ. ಈಗ ಜಾಸ್ತಿ ನೀರ್ ಬಿದ್ರೆ ಎರೆಜಲ ಕ್ವಾಲಿಟಿ ಇರಲ್ಲ, ಅದು ಕ್ವಾಲಿಟಿ ಹಾಳಾಗುತ್ತೆ. ಅದಕ್ಕೆ ಒಂದೊಂದೇ ಡ್ರಾಪ್ ಬೀಳ್ಬೇಕು, ಅದಕ್ಕೋಸ್ಕರ ಈ ಸಿಸ್ಟಮ್ ಮಾಡ್ಕೊಂಡಿದೀನಿ. ಇದ್ರಲ್ಲಿ ನೀರ್ ತುಂಬಿಟ್ಟಿದೀನಿ. ಈಗ ಹುಳ ಬಿಡ್ತೀನಿ. ಇದಕ್ಕೆ ಒಂದೂವರೆ ಕೆಜಿ ಅಷ್ಟು ಹುಳ ಬಿಡ್ತೀನಿ. ಇದನ್ನ ನಾಳೆಯಿಂದ ನೀರ ಇದ್ ಮಾಡ್ತೀನಿ. ಯಾಕೆಂದ್ರೆ ಎರೆಹುಳು ಇದು ಈ ವೆದರ್ಗೆ ಸೂಟ್ ಆಗ್ಬೇಕು. ಈ ಬೇರೆ ಕಡೆಯಿಂದ ತಂದಿರೋದ್ರಿಂದ ಇದಕ್ಕೆ ಸೂಟ್ ಆಗ್ಬೇಕು ನೋಡಿ. ಇದ್ರೊಳಗೆ ಎರೆಹುಳುಗಳಿದೆ, ನೋಡ್ತಾ ಇರ್ಬೋದು ನೀವು. ಎರೆಹುಳ ಇದ್ರೊಳಗೆ ಈಗ ಬಿಡ್ತೀನಿ. ಈಗ 1 ಕೆಜಿ ಇದೆ ಎರೆಹುಳ ಇದ್ರೊಳಗೆ. ಇದನ್ನ ನಾಳೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ನಾಳೆಯಿಂದ ನೀರು ಡ್ರಿಪ್ ಬೈಟ್ ಆನ್ ಮಾಡ್ತೀನಿ. ಅದು ಆನ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಲ್ಲಿಲಿ ಒಂದೊಂದೇ ಡ್ರಾಪ್ ಇಲ್ಲಿ ಮೇಲೆ ಏನ್ ಪ್ರಮಾಣದಲ್ಲಿ ಬೀಳುತ್ತೆ ಕೆಳಗೂ ಅದೇ ಪ್ರಮಾಣದಲ್ಲಿ ಬೀಳ್ಬೇಕು. ಮೇಲ್ಗೆ ಇಲ್ಲಿ ಜಾಸ್ತಿ ಬಿದ್ರೆ ಕ್ವಾಲಿಟಿ ಇರಲ್ಲ. ನೋಡ್ತಾ ಇರ್ಬೋದು ಎರೆಹುಳನ್ನ ಹಿಂಗೆ. ಮುಂದೆ ನಾಳೆಯಿಂದ ಇಲ್ಲಿ ನೀರ್ ಆನ್ ಮಾಡ್ತೀನಿ, ಒಂದೊಂದೇ ಡ್ರಾಪ್ ಬೀಳಂಗೆ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ.